जगदादि जगद्गुरु श्री सिद्धार्थ स्वामी श्रोत्रिय ब्रह्म सद्गुरु श्री 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 पूजा श्री ಅದೇ ರೀತಿ ಮಹಾರಾಜರ ಪಾಲಿಕೆ ಇಲ್ಲಿಪರ್ಯಂತ ವಿಷಯವನ್ನು ಆಧಾರಿಸಿಕೊಂಡು ಮಾತಾಡುವ ಪೂಜೆಗೆ ಮತ್ತು ಎಲ್ಲ ಸಾಲ ಪೂಜೆಗೆ ಮಾತುಗಳಿಗೆ ಸಾಧ್ಯ ಪ್ರತಿ ರವಿವಾರದಂತೆ ಈ ರವಿವಾರದ ಸತ್ಸಂಗದಲ್ಲಿ ಭಾಗವಹಿಸಿ ಸದ್ಗುರುಗಳ ದರ್ಶನ ಸಂಭಾಷಣೆಗೆ ಧನ್ಯರಾಗಬೇಕೆಂಬುವಂಥ ಹತ್ತಿರದಲ್ಲಿ ವಾಸ ಮಾಡುವ ಕಣ್ಣಿಗೆ ಪರಮಾತ್ಮನಿಸಿ ಹೋದ ರವಿವಾರ ಶಂಕರಾಚಾರ್ಯರ ಮಣಿರತ್ನಮಾಲದ ಒಂದು ವಿಷಯವನ್ನು ಆಧರಿಸಿಕೊಂಡು ಹಿಂದಿನ ವಿದ್ಯೆ ಯಾವುದು ಕಾಣಬೇಕು, ಯಾವ ವಿದ್ಯಾ ಪರಮಾತ್ಮನ ಪ್ರಾಪ್ತಿ ಮಾಡಬೇಕು ವಿದ್ಯಾ ಆದರೂ ಲೌಕಿಕದಾಗ ಎಷ್ಟೋ ವಿದ್ಯಾಗಳದವ ಅದರದೆಲ್ಲ ಖಂಡನೆ ಮಾಡಿದರು. ಸಿದ್ಧಾರೂಢರು ಯಾವ ಶರಣನಿಗೆ ಹೇಳಿದ್ರು ಅವೆಲ್ಲ ಯಾವ ಮಾಡ್ತೀಯ ವಿದ್ಯಾಗಳು, ನಿನಗೊಂದು ಒಳ್ಳೆಯ ವಿದ್ಯಾ ನನ್ನ ಶಿಷ್ಯ ಅಂತ ಹೇಳ್ತೀನೋ ಒಂದು ಅಮ್ಮ ವಿದ್ಯಾ ವಶೀಕರಣ ವಿದ್ಯಾ ನೀನು ಹೊಟ್ಟೆ ನೋಡ್ಕೊಂಡದ ನೀನು ಜಗತ್ತಿನೊಳಗೆ ನಾವು ಲೌಕಿಕ ಮಾಡ್ತದೆ ಮತ್ತು ನೀನು ಹಣ ಸಿಕ್ಕ ಇದನ್ನು ಬಿಟ್ಟು ಅದಕ್ಕೆ ಯಾಕೆ ಕಟ್ಪಾಡು ಮಾಡಿದ್ದೀನಿ, ಇದು ಯಾರು ಹೊಟ್ಟೆ ತುಂಬ ಉದ್ಯೋಗನಾಗ ಈ ಹೆಸರನ್ನು ನಾವು ನಿಮ್ಗೊಂದು ಒಳಗೆ ಯಾವುದೇ ಒಂದು ಸಿದ್ಧಿ ಪ್ರಾಪ್ತ ಐತಂದ್ರೆ ಜಗತ್ತಿನ ಒಳಗೆ ನೀವು ಪದಕ್ಕೆ ಮರಿತೀವಿ. ತಂದು ಶರಣ ವಿವೇಕ ಬುದ್ಧಿವಂತ ಆಮೇಲೆ ಇವೆಲ್ಲ ಲೌಕಿಕ ವಿದ್ಯಾ ಹೊಟ್ಟೆ ತುಂಬೋದು ಮತ್ತು ಇವೆಲ್ಲ ವಿದ್ಯಾಗಳು ಕ್ಷಣಿಕದವ ಸ್ವಲ್ಪ ಸುಖ ಕೊಡ್ತಾರೋ ಮುಂದೆ ಸುಖ ಕೊಡ್ತಾರೋ ಅಂತೂ ಯಾವ ವಿದ್ಯಾ ಪ್ರಾಪ್ತ ಮಾಡ್ಕೋಬೇಕು ಅಂದರೆ ಕೊನೆಗೆ ಬರೆದು ಯಾವ ವಿದ್ಯಾ ಅಂದರೆ ಕೊನೆಗೆ ಒಂದೇ ಶ್ರೇಷ್ಠ ವಿದ್ಯೆ ಆಗೋದು ಅದು ಆಧ್ಯಾತ್ಮಿಕ ವಿದ್ಯೆ. ಜಗತ್ತಿನ ಶ್ರೇಷ್ಠ ಭೂಮಾ ಅಂತ ಏನು ಹೇಳಿದ್ರು ಸನತ್ ಕುಮಾರ್ ಹೇಳಿದರು. ಗೋಸ್ವಾಮಿಯವರು ಹೇಳಿದ್ದಾರೆ ಭೂಮಾ ಅಂದರೆ ಬ್ರಹ್ಮ ಸುಖ ರೂಪಿದ್ದಾನೆ ಅಂತ ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ. ಆಧ್ಯಾತ್ಮಿಕ ವಿದ್ಯೆ ಅಂದರೆ ಎದುಕಂತಾರ ಅಂತ ಹೇಳಿದ್ದಾರೆ ಆತ್ಮನೇ ಬ್ರಹ್ಮ ಇದ್ದಾನ, ಆತ್ಮ ಬ್ರಹ್ಮರೂಪಕ್ಕೆ ಪ್ರತಿಪಾದನೆ ತನ್ನೇ ವಿದ್ಯೆ. ಸೊ ಆಧ್ಯಾತ್ಮಿಕ ಆತ್ಮನೇ ಬ್ರಹ್ಮ ಇದ್ದಾನ, ಬ್ರಹ್ಮನೇ ಆತ್ಮ ಇದ್ದಾನ ಅಂತ ಹಿಂಗೆ ಹೇಳುವ ಯಾವ ವಿದ್ಯೆ ಅಲ್ಲ ಅದಕ್ಕೇನೆ ಆಧ್ಯಾತ್ಮಿಕ ವಿದ್ಯೆ ಅಂತ ಹೇಳಿದ್ರು. ಆದರೆ ಅದೇ ವಿಷಯ ಒಂದು ಈ ನಮ್ಮ ತಪ್ಪನ್ನ ಏನು ಹೇಳ್ಬೇಕಾರೆ ಅಂದ್ರೆ ಬೋಧು ಇಂಕು ಬೋಧು ಏನಂದ್ರೆ ವಸ್ತು ವಿಮುಕ್ತಿ ಬೇಕು. ಆದರೆ ವಾಸ್ತವಿಕ ಜ್ಞಾನ ಅಂದರೆ ಯಾವುದಂತಾರೆ ಸಂಸ್ಕೃತದೇ ಇನ್ನು ವಾಸ್ತವಿಕ ಜ್ಞಾನ ಕ್ಯಾ है? ವಾಸ್ತವಿಕ ಅಂದರೆ ಸತ್ಯವಾಗಿ ನೋಡಿದ್ರೆ ಜ್ಞಾನ ಅಂದರೆ ಏನು, ಜ್ಞಾನ ಅಂದರೆ ಏನು ಅದಕ್ಕೆ ಯಾವುದು ಮುಕ್ತಿಗೆ ಯಥಾರ್ಥ ಕಾರಣವಾಗಿರುವುದು, ಮುಕ್ತಿಗೆ ಯಥಾರ್ಥ ಕಾರಣವಾಗಿ ಇರುವುದು. ಈಗ ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾರೆ. ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾರೆ. ಅದು ನಮ್ಗೆ ಸರ್ವಸಾಧಾರಣ ಎಲ್ಲರಿಗೂ ಗೊತ್ತಿದ್ದದೇ ಅದ. ಜ್ಞಾನ ಅಂದರೆ ಏನು ಮೊದಲು ನಮಗೆ ಜ್ಞಾನದ ವ್ಯಾಖ್ಯೆ ಗೊತ್ತಿರಬೇಕು. ಜ್ಞಾನ ಇಲ್ಲಾಂದ್ರೆ ಜ್ಞಾನಿ ಗೊತ್ತಿದ್ದಿಲ್ಲ ಅಂದ್ರೆ ಏನು ಒಂದು ವ್ಯಾಖ್ಯೆ ಇರಬೇಕು. ಜ್ಞಾನ ಅಂದರೆ ಎದಕ್ಕಂತಾರೆ ಶಾಸ್ತ್ರ ಹೇಳ್ಕೊಟ್ಟು ಮುಗಿಸೋಸವಾಗಿ ಮುಂದೆ ಮಾತಾಜಿಗಳು ನಮ್ಮನ್ನೆಲ್ಲ ಅನುಭವ ಮಾತುಗಳು ಹೇಳ್ತಾ ಇದ್ದಾರೆ. ನಾವು ನಿಮ್ಗೆ ಬರೋಂಥ ಅನುಭವ ಅದನ್ನ ಸ್ವಲ್ಪದಾಗೆ ಪ್ಯಾನಲ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಜ್ಞಾನ ಅಂದ್ರೆ ಜೀವ ಬ್ರಹ್ಮ ಅಭೇದ ಗೋಚರ ಅಂತಃಕರಣಿ ಅಪರೋಕ್ಷ ಜ್ಞಾನ. ಜೀವ ಮತ್ತು ಬ್ರಹ್ಮರ ಅಭೇದವನ್ನು ಹೇಳುವ ಅಪರೋಕ್ಷ ವೃತ್ತಿಗೆ ಜ್ಞಾನ ಅಂತ ಹೇಳ್ತಾರೆ. ಅದೇ ತತ್ವಜ್ಞಾನ ಅಂತ. ಅದಕ್ಕೆ ಜ್ಞಾನಕ್ಕೆ ತತ್ವಜ್ಞಾನ ಅಂತ. ತತ್ವಜ್ಞಾನ ಆವರಣ ನಾಶಕ್ಕೆ ಬೇಕು ತತ್ವಜ್ಞಾನ. ಅದಕ್ಕೆ ಸಾಧು ನಿಶ್ಚಲದಾಸರು ಜ್ಞಾನ ಅಂದರೆ ಬಹಳಷ್ಟು ಎಲ್ಲರೂ ವ್ಯಾಖ್ಯೆಗಳು ಮಾಡ್ಯಾರ. ಆದರೂ ಅವ್ರು ಹೇಳ್ತಾರೆ ಈ ಜಗತ್ತಿನ ಅತ್ಯಂತ ಅಭಾವದ ನಿಶ್ಚಯ ಹೆಸರೇ ಜ್ಞಾನ.
ನನ್ನ ಅಂತಃಕರಣವನ್ನು ಜಗತ್ತಿನ ಅತ್ಯಂತ ನನ್ನಲ್ಲಿ 3 ಕಾಲಗಳಲ್ಲಿ ಜಗತ್ತಿಗಿಲ್ಲವೇ ಇಲ್ಲ, ಜಗತ್ತಿಲ್ಲ ಅಂದರೆ ಅದರ ಒಂದು ಜ್ಞಾನ, ಅದರ ಸುಸುಪ್ತಿ ದೃಷ್ಟಾಂತ ಕೊಟ್ಟ ಸುಸುಪ್ತಿ ಒಳಗೆ ಏನಿಲ್ಲ, ಆದರೂ ಜ್ಞಾನ ಅನ್ನೋದು ಅದ. ಅದಕ್ಕೆ ಇಂಥ ಯಾವ ಜ್ಞಾನ ಅದ, ಈ ಜ್ಞಾನ ಇದು ವಾಸ್ತವಿಕ ಸತ್ಯವಾಗಿ ಜ್ಞಾನ ಅದ. ಈ ಜ್ಞಾನ ಎಲ್ಲಿ ಇರ್ತೈತ್ರಿ, ಹ್ಯಾಂಗೆ ಇರ್ತೈತಿ ಅಂತ ಕೇಳಿದರೆ ಸ್ವಲ್ಪ ಶಾಸ್ತ್ರ ಹೇಳ್ತಾರೆ. ಯಾವ ಈ ಜ್ಞಾನ 2 ಜ್ಞಾನಗಳಿದ್ದಾವೆ. ಒಂದು ಬರೇ ಜ್ಞಾನದ ಬರೇ ಜ್ಞಾನ, ಒಂದು ಚಿತ್ತ. ಅಂದರೆ ಒಂದು ವ್ಯವಹಾರ ಜ್ಞಾನದ, ಒಂದು ಅವ್ಯವಹಾರ ಜ್ಞಾನ. ಬರೇ ಜ್ಞಾನ ಅಂದರೆ ವ್ಯವಹಾರ ಜ್ಞಾನ, ಚಿತ್ತ ಅಂದರೆ ಅವ್ಯವಹಾರ ಜ್ಞಾನ. ಚಿತ್ತ ಅಂದ್ರೆ ಅವ್ಯವಹಾರ ಜ್ಞಾನ. ಯಾವ ಕಾಲದಾಗ ನಮ್ಮ ಚಿತ್ತ ಅಂದರೆ ಚೈತನ್ಯಕ್ಕೆ ವೃತ್ತಿ ಉಪಾಧಿ ಹತ್ತಂದರೆ ಜ್ಞಾನನೋ ಶಬ್ದ, ಚಿತ್ತಕ್ಕೆ ವೃತ್ತಿ ಉಪಾಧಿ ಹತ್ತು ಅಂದರೆ ಜ್ಞಾನನೋ ಪ್ರಯೋಗ ಶಬ್ದ ಆಗುತ್ತೆ. ಅದೇ ಯಾವ ಚಿತ್ತಕ್ಕೆ ಅಂತಃಕರಣ ಉಪಾಧಿ ಹತ್ತಂದ್ರೆ ಜ್ಞಾತ ಅಂತ ಶಬ್ದ ಬರ್ತದೆ, ಜ್ಞಾತ ಶಬ್ದ ಬರ್ತದೆ. ಯಾವ ಜ್ಞಾನ ವ್ಯವಹಾರದ, ಆ ವ್ಯವಹಾರ ಜ್ಞಾನವೇ ಹೊರಗೆ ನಮಗೆ ಬಂದು ಇವೆಲ್ಲ ಯಾವ ನಮ್ಮ ವ್ಯವಹಾರ ಶಬ್ದಗಳು ವಾಸ್ತವಿಕ ನೋಡಿದರೆ ಚೇತನದಲ್ಲಿ ಯಾವ ವ್ಯವಹಾರವೂ ಇಲ್ಲ, ಅಲ್ಲಿ ಮನೋಹಣಿ ಅಗೋಚರ ಇದ್ದಾವೆ. ನಾವು ಈಗ ಮಾತಾಡ್ತೇವೆ ಅಂದರೆ ಏನು ಮಾತಾಡ್ತೀವಿ ಅಂದ್ರೆ ನಾವು ಅಧ್ಯಾಸ ಸ್ವೀಕಾರ ಮಾಡಿನೇ ಮಾತಾಡಬೇಕು, ಅಧ್ಯಾಸ ಸ್ವೀಕಾರ ಮಾಡಿನೇ ಮಾತಾಡಬೇಕು. ಮಾತಾಡೋದು ಕೆಲಸ ಪರಮಾತ್ಮನಲ್ಲಿ ಐತಿ, ಚೇತನದಲ್ಲಿಲ್ಲ. ಮಾತಾಡೋದು ಕೆಲಸ ಚೇತನದಲ್ಲಿಲ್ಲ, ಕಿಂತು ಪರಮಾತ್ಮನಲ್ಲಿನೇ ಐತಿ. ಅದ್ರ ಸಲುವಾಗಿ ಈ ವ್ಯವಹಾರ ಜ್ಞಾನಿ ಹ್ಯಾಂಗೆ ಆತನ ಹೊರಗೆ ಹ್ಯಾಂಗೆ ನಾವು ಬರ್ತದ ಅಂದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರದೊಳಗೆ ನಾನಾ ಚಿತ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಶತು ಚಕ್ಷುರಾಧಿಕರಣದ್ವಾರ ಬಹಿಸ್ಪಂದತೆ. ಜ್ಞಾನಂ ಯಶತು ಚಕ್ಷುರಾಧಿಕರಣದ್ವಾರ ಬಹಿಸ್ಪಂದತೆ ಅಂದ್ರೆ ಯಾವ ರೀತಿ ಜ್ಞಾನ ಅಂತರ್ಮುಖಿ ಹೊರಗೆ ಬಂದು ಎಲ್ಲ ರಕ್ತದಾದರೂ ಹೋಗ್ತದೆ. ಜಾನಾಮಿ ಯಾವಾಗ ತಿಳಿಯುತ್ತೇನೆ, ಜಾನಾಮಿ ತ್ವಮೇವ ಭಾಂತಂ ಮನು ಭಾಂತೆ ತಮ್ಮ ಸಮಸ್ತಂ. ಜ್ಞಾನ ಯಾವಾಗ ತಿಳಬೇಕು ಬಂದರೆ ಹೊರಗೆ ಜಗತ್ತದ, ಇಲ್ಲಂದ್ರೆ ಇಲ್ಲ. ಜ್ಞಾನ ಇಲ್ಲದ್ರೆ ಜಗತ್ತಿಲ್ಲ ಅಂದ್ರೆ ಏನು? ಜ್ಞಾನ ಇಲ್ಲಂದ್ರೆ ಜಗತ್ತಿಗೆ ಅಂಧತಾ ಪ್ರಸಂಗ ಬಂದ್ಬಿಡ್ತೇನೆ. ಜ್ಞಾನ ಇಲ್ಲ ಅಂದರೆ ಜಗತ್ತಿಗೆ ಅಂಧತಾ ಪ್ರಸಂಗ ಬಂದು. ಜ್ಞಾನ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಐತಿ, ಸಾಮಾನ್ಯ ಜ್ಞಾನ ಎಲ್ಲರಿಗೆ ಸಹಜವಾಗಿ ಐತಿ. ಮುಂಜಾನೆ ಎದ್ದುಕೊಂಡು ನೋಡ್ರಿ, ಲೌಕಿಕರು ವ್ಯವಹಾರದ ಹೆಣ್ಮಕ್ಳು ಮುಂಜಾನೆ ಎದ್ದುಕೊಂಡು ಚಹಾ ಮಾಡಿದ್ರಲ್ಲ ರುಚಿಯನ್ನು ನೋಡ್ತಾರೆ, ಜ್ಞಾನಿ ಅದರು. ಮತ್ತು ಮದ್ನಾಗ ಏನು ಮಾಡ್ತಾರೆ ಅಂತ ಕಡೆಗೆ ಫೋನ್ ಹಾಕಿ ಅದು ಜ್ಞಾನಿ. ಜ್ಞಾನಿಯಿಂದ ಮತ್ತು ಹುಳಿ ರುಚಿ ಹೆಂಗೆ ಹೇಳ್ಬೇಕು, ಚಹಾ ಸತಿ ರುಚಿ ಕಮ್ಮ ಇರೋದು ಹೇಳೋದು, ಅದು ಜ್ಞಾನ. ಇಷ್ಟೇ ಆ ಜ್ಞಾನ ವ್ಯವಹಾರದ ಉಪಯೋಗ. ಅದಕ್ಕೆ ಇಂಥ ಯಾವ ಜ್ಞಾನದ ಇದು ಮೋಕ್ಷದ ಕಾರಣ ಅಂತೂ ಈ ಜ್ಞಾನ ಮೋಕ್ಷದ ಕಾರಣ ಅಂತ ಹೇಳ್ತಿದ್ದಾರೆ. ಆದರೂ ಕೆಲವು ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ರು ಕೂಡ ಯಾರು ಯಾವ್ಯಾವ ಜ್ಞಾನಗಳು ಹ್ಯಾಂಗೆ ಮೋಕ್ಷಕ್ಕೆ ಸುಮ್ಮನೆಗೆ ಯಥಾರ್ಥ ಕಾರಣ ಅಂತ ಹೇಳ್ಯಾರ. ಯಥಾರ್ಥ ಅಂದ್ರೆ 6 ಶಾಸ್ತ್ರಕಾರ ಏನಿದ್ದಾರೆ, 6 ಶಾಸ್ತ್ರಕಾರರು ನ್ಯಾಯ 21 ದುಃಖೊಳಗ ಅಭಾವ ಮೋಕ್ಷ ಅಂತ ಹೇಳ್ತಾನೆ, ಸಂಖ್ಯೆ 3 ದುಃಖೊಳಗ ಅಭಾವ ಮೋಕ್ಷ ಅಂತ ಹೇಳ್ತಾನೆ, ಯೋಗ ಶಾಸ್ತ್ರಕರ್ತರು 5 ದೇಶಗಳ ನಿವೃತ್ತಿಗೆ ಮೋಕ್ಷ ಅಂತ ಹೇಳ್ತಾನೆ, ಜೀವಿನಿಗಳು ಮೋಕ್ಷದ ನಾಡಿಲ್ಲ, ಸ್ವಲ್ಪವರೆಗೆ ಮೋಕ್ಷ ಸಿಗ್ತದೆ ಕರ್ಮದಿಂದ ಅಂತ ಹೇಳಿದ್ದಾರೆ. ಅದೇ ರೀತಿ ಜ್ಞಾನನೂ ಕೂಡ ಈ ಜ್ಞಾನದ ಬಗ್ಗೆ ಹೇಳ್ತಾರೆ. ನ್ಯಾಯಿಕರು ಏನಂತಾರೆ, ಈ ಆತ್ಮ ಇತರ ಪದಾರ್ಥ ಭಿನ್ನಾತ್ಮಕ ಜ್ಞಾನ. ಆತ್ಮನು ಇತರ ಪದಾರ್ಥದಿಂದ ಅಷ್ಟು ಗೊತ್ತಲ್ಲ, 14 ಪದಾರ್ಥ ಹೋಗ್ತಾರೆ. ಆ ಇತರ ಪದಾರ್ಥಗಳಿಗಿದ್ರು ಆತ್ಮನು ಭಿನ್ನಿದ್ದಾನ, ಇದೇ ಅವರ ಜ್ಞಾನ ಮತ್ತು ಜ್ಞಾನ. ಆ ವೈಶೇಷಿಕನು ಅದೇ ರೀತಿ ಕಳೆ ಅವ್ರು 14 ಪದಾರ್ಥ, ನೀವು 7 ಪದಾರ್ಥ ಅನಿಸಿದ ಗೊತ್ತು. ಸಾಂಖ್ಯ ಏನಂತಾನ, ಈ ಬುದ್ಧಿದು ಆತ್ಮನಿಗೂ ವಿವೇಕ ಇಲ್ಲ, ಅದಕ್ಕೆ ಭೇದ ಜ್ಞಾನದ ವಿವೇಕವೇ ಅವರ ಸಾಂಖ್ಯ ಮತದಲ್ಲಿ ಜ್ಞಾನದ ಅಂತ ಹಿಂಗೆ ಹೇಳಿದ್ರು. ಇನ್ನು ಇವರು ಈ ಯಾವ ನಿರ್ವಿಕಲ್ಪ ಸಮಾಧಿ ಪೂರ್ವಕ ಜ್ಞಾನ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಗ ಧ್ಯಾನ ಸಮಾಧಿ ಪೂರ್ವಕವಾಗಿ ಆ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕು
ಈ ರೀತಿ ಅವರವರ ಜ್ಞಾನದ ಗಣಿತ. ಅದ್ರ ಕೊನೆಗೆ ಎಲ್ಲರೂ ಹೇಳುವುದೇನು, ಜ್ಞಾನದಿಂದಲೇ ಮೋಕ್ಷ. ಇದು ಕೊನೆಗೆ ಮಾತಾಡೋದು, ಜ್ಞಾನ ದೈವತೋ ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ. ಬಂದು ಯಾವ ಜ್ಞಾನ, ಯಾವ ಜ್ಞಾನ, ಇವರು ಹೇಳಿದ ಜ್ಞಾನ, ಈ ಜ್ಞಾನದಿಂದ ಮೋಕ್ಷ ಆಗಲ್ಲ. ಅವಾಗ ಕೊನೆಗೆ ವೇದಾಂತಿಗಳು ಈ ಅಭೇದ ದರ್ಶನ ಜ್ಞಾನ, ಅಭೇದ ದರ್ಶನ ಜ್ಞಾನ, ಅಭೇದ ಜ್ಞಾನದಿಂದಲೇ ನಮಗೆ ಮೋಕ್ಷ ಆಗ್ತದೆ. ಅದಕ್ಕಾಗಿ ಇವು ಭೇದ ಜ್ಞಾನದಿಂದ ಮೋಕ್ಷ ಆಗುವುದೇ ಇಲ್ಲ. ಅದಕ್ಕೆ ಅಂಥ ಜ್ಞಾನ ಏನದ, ಇಂಥ ಜ್ಞಾನ ನಮಗೆ ಆಗಬೇಕಾಗಿದ್ದರೆ, ನಮ್ಮ ಹೃದಯದಲ್ಲಿ ಆಗಬೇಕು, ಅಂತಃಕರಣದ ಜ್ಞಾನತೆ ಆಗಬೇಕಾಗಿದ್ದರೆ ಜ್ಞಾನೇಶ್ವರ ಮಹಾರಾಜರಂತೆ ಗುರುತೈತೆ ಜ್ಞಾನ, ಗುರುತೈತೆ ಜ್ಞಾನ. ಅದಕ್ಕೆ ಶ್ರೀಮಂದಿಗಳು ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೂ ನರನಿಗೆ ಮುಕ್ತಿ. ಗುರುತೈತೆ ಜ್ಞಾನ ಅಂದರೆ ಇಲ್ಲಿ ಕೇವಲ ಗುರುಗಳ ವಚನ ಉಪದೇಶ ಬಿತ್ತಪ್ಪ ಅಂದ್ರೆ ನರನಿಗೆ ಮುಕ್ತಿ. ಆದರೂ ಗುರು ಮತ್ತು ನರ ಇವರಿಗೆ ಸಂಬಂಧ ಬಹಳ ಅತಿ ಸಂಬಂಧ. ಏನಂದರೆ ಗುರುಗಳು ಎಂಥವ್ರು ಇರಬೇಕಂದ್ರೆ ಅವ್ರು ಹೇಳಿದರು, ಈ ಗುರು ಅನ್ನೋ ಶಬ್ದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ, ಗುರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ, ಮತ್ತು ನರ ಅಂದರೆ ನರಂತಿ, ನರ ಅಂದರೆ ಅಧಿಕಾರಿ. ಯಾವ ಅಧಿಕಾರಿ ವಿಷಯದಲ್ಲಿ ಆಸಕ್ತಿ ರಹಿತವಾಗಿದ್ದಾನೋ ಅಂಥ ನರನಿಗೆ ಈ ಕೇಳುವ ವಚನ ಉಪದೇಶ ತತ್ವಮಸಿ ಮಹಾವಾಕ್ಯ ಗುರುಗಳು ಯಾರು ಶಿಷ್ಯನಿಗೆ ಹೇಳಿದರು, ಅವಾಗ ಅವನಿಗೆ ಆ ಅಧಿಕಾರಿ ಪುರುಷನಿಗೆ ಯೋಗ್ಯ ಅಧಿಕಾರಿ ಇದ್ದಂದ್ರೆ ಅವ ಮೊದಲ ಎಲ್ಲ ಅಧಿಕಾರಿ ಮಾಡಿ ಕೂತಿರ್ಬೇಕು. ನಿಮಗೆಲ್ಲ ಅಧಿಕಾರಿ ಮೊದಲೆಲ್ಲ ಬರೋದಿಲ್ಲ. ಕೊನೆಗೆ ಯಾವ ಪರೋಕ್ಷ ಭ್ರಾಂತಿ ಪಶ್ಚಿಮ ಭ್ರಾಂತಿ ಅದು ತಾನು ನಿವಾರಣೆ ಮಾಡಿಕೊಂಡು ಅವಾಗ ಗುರುಗಳ ಉದ್ದೇಶ ಹೇಳಿದ್ರೆ ನಮ್ಮ ಅಂತಃಕರಣದ ಯಥಾರ್ಥವಾಗಿ ಯಾವ ಜ್ಞಾನ ಮೋಕ್ಷ ಕಾರಣ ಅಹಂ ಬ್ರಹ್ಮಾಸ್ಮಿ ಜ್ಞಾನ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ನಮ್ಮ ಅಂತಃಕರಣದ ಆಯಿತು ಅಂದ್ರೆ ಅವನಿಗೆ ಮೋಕ್ಷ ಆಗುತ್ತೆ. ಜ್ಞಾನ ಅಜ್ಞಾನದ ವಿರೋಧ ಮೇಲೆ ಯಾವ ಜ್ಞಾನ ಅಜ್ಞಾನಕ್ಕೆ ವಿರೋಧ, ಸಾಮಾನ್ಯ ಜ್ಞಾನ ಅಜ್ಞಾನಕ್ಕೆ ವಿರೋಧಿಲ್ಲ. ಇದು ವಿಶೇಷ ಜ್ಞಾನ ಏನದ ಆ ಜ್ಞಾನವನ್ನೇ ಅಹಂ ಬ್ರಹ್ಮಾಸ್ಮಿ ಜ್ಞಾನ, ಅದು ಅಜ್ಞಾನಕ್ಕೆ ವಿರೋಧ ಇರುವುದರಿಂದ ಆ ಜ್ಞಾನದಿಂದಲೇ ಮೋಕ್ಷ ಆಗುತ್ತದೆ. ಇಂಥ ಜ್ಞಾನ ನಾವು ನೀವೆಲ್ಲ ಸಂಪಾದಿಸಿ ಗುರುಗಳು ಇದಕ್ಕೆಲ್ಲ ಗುರುಗಳು ಕೈಯಾಟಿಗೆ ಹೇಳಿದ್ರು ಕೂಡ ಯಾವ ಜ್ಞಾನ ಯಾರಿಗೆ ಅರ್ಥನೋ ಗುರು ಕೃಪಾ ಇಲ್ಲದೆ ಯಾರಿಗೇನು ಯಾವ ಜ್ಞಾನ ಸಂಪಾದನೆ ಆಗುವುದೇ ಇಲ್ಲ. ನಾನು ಸ್ವಂತನೇನ ಪಡ್ಕೋತೀನಿ ಅಂದ್ರೆ ಆ ಜ್ಞಾನ ಪ್ರಾಪ್ತ ಇದು ಕೇವಲ ಗುರು ಕೃಪಾ ಅಂತ ಶಾಸ್ತ್ರ. ಅಂಥ ಗುರು ಕೃಪಾ ನಿಮ್ಮೆಲ್ಲರಿಗೆ ಆಗಿ ಮೋಕ್ಷ